ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಇದು ನಮ್ಮ ಶುಂಠಿ ಗದ್ದೆ. ಇವತ್ತು ಶುಂಠಿ ಕೀಳ್ತಾ ಇದ್ದಾರೆ. ಸೊ ಅವ್ರಿಗೆ ಕಾಫಿ ಕೊಡೋಣ ಅಂತ ಬಂದಿದ್ದೆ. ತುಂಬ ಅಂದರೆ ತುಂಬ ಬಿಸಿಲಿದೆ. ಅಂದರೆ ಎಷ್ಟು ಕಷ್ಟ ಶುಂಠಿ ಕೀಳೋದು ಅಂತ ಹೇಳಿಬಿಟ್ಟು ನಾವು ಶುಂಠಿ ಏರಿ ಸೆಂಟ್ರಲ್ಲಿ ಅಡಿಕೆ ಗಿಡ ಕೂಡ ನೆಟ್ಟಿದ್ವಿ. ಅದು ಕೂಡ ಚಿಗುರ್ತಾ ಇದೆ ಇವಾಗ. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ಬೇಸಿಗೆ ಟೈಮಲ್ಲಿ ನಾವು ವರ್ಷಕ್ಕೆ ಪೂರ್ತಿ ಆಗೋಷ್ಟು ಹಪ್ಪಳ, ಸಂಡಿಗೆ, ವಾಟೆ ಹುಳಿ ಎಲ್ಲ ಮಾಡಿ ಇಟ್ಕೊಳ್ತಾರೆ. ಸೊ ಹಾಗೇ ಅಕ್ಕಿ ಹಪ್ಪಳ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಿದ್ದಾರೆ ನಮ್ಮಮ್ಮ. ಇದು ಒಳಗಡೆ ಎಲ್ಲ ಆದರೆ ಈಗ ಸೆಕೆ, ಜಾಗ ಕಂಫರ್ಟೇಬಲ್ ಆಗಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಹೊಸದಾಗಿ ಒಂದು ಒಲೆನ ಮಾಡಿಕೊಂಡು ಅದರಲ್ಲಿ ಮಾಡೋಣ ಅಂತ ಹೇಳಿಕೊಂಡು ಮಾಡ್ತಾಯಿದ್ದಾರೆ. ಇದು ಹಪ್ಪಳ ಮಾಡೋದಕ್ಕೆ ದೊಡ್ಡ ಚರ್ಗಿ. ಇದಕ್ಕೆ ಯಾಕೆ ಹಿಂಗೆ ಬೂದಿ ಹಚ್ತಾ ಇದ್ದಾರೆ ಅಂತಂದರೆ, ಗೊತ್ತಿರತ್ತೆ ಎಲ್ಲರಿಗೂ ನಾರ್ಮಲ್. ಈ ಥರ ಬೂದಿ ಹಚ್ಚಿಡೋದ್ರಿಂದ ಅದು ಬೆಂಕಿ ಒಲೆಯಲ್ಲಿ ಪಾತ್ರೆ ಕಪ್ಪಾಗತ್ತಲ್ಲ, ಮಸಿ ಹಿಡಿಯತ್ತಲ್ಲ, ಅದು ವಾಶ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಬೇಗ ಹೋಗುತ್ತೆ, ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಬೂದಿನ ಹಚ್ಚಿಬಿಟ್ಟು ಇಡ್ತಾರೆ. ಈ ಥರ ಫುಲ್ಲು ನೀರು ಹಾಕಿಬಿಟ್ಟು ಅದಕ್ಕೊಂದು ಪ್ಯೂರ್ ಕಾಟನ್ ಬಟ್ಟೆನ ಕಟ್ತಾರೆ. ಯಾಕೆ ಈ ಥರ ಕಾಟನ್ ಬಟ್ಟೆನ ಕಟ್ತಾರೆ ಅಂತಂದರೆ, ಅದು ಫುಲ್ಲು ಕುದೀತಾ ಇರಬೇಕಾದ್ರೆ ಹಬೆ ಬರುತ್ತಲ್ಲ ಮೇಲ್ಗಡೆ, ಅದು ಡೈರೆಕ್ಟಾಗಿ ಕೈಗೆ ಹೊಡೆದ್ರೆ ಕೈ ಗುಳ್ಳೆ ಬರುತ್ತೆ, ಕೈ ಫುಲ್ ಸುಟ್ಟೋಗುತ್ತೆ. ಸೊ ಈ ಥರ ಬಟ್ಟೆ ಕಟ್ಟೋದ್ರಿಂದ ಅದು ಹಬೆ ಡೈರೆಕ್ಟಾಗಿ ನಮಗೆ ಕೈಗೆ ತಾಗಲ್ಲ. ಸೊ ತಾಗಿದ್ರೂ ಕೂಡ ಅಷ್ಟು ಉರಿ ಆಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಒಂದು ಕಾಟನ್ ಬಟ್ಟೆನ ಕಟ್ತಾರೆ. ಕಟ್ಬಿಟ್ಟು ಇದು ಚೆನ್ನಾಗಿ ಕುದಿಬೇಕು. ನೀರು ಕುದ್ದು ಹಬೆ ಎಲ್ಲ ಮೇಲೆ ಬರಬೇಕು. ಸೊ ಆ ಥರ ಕುದಿಬೇಕು. ಇದು ಹಪ್ಪಳದ ಅಕ್ಕಿನ ನಾವು 3 ದಿನ ನೆನೆಸಿಟ್ಬಿಟ್ಟು ಅಕ್ಕಿಗೆ ಉದ್ದು, ಮೆಂತೆ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸಣ್ಣದಾಗಿ ರುಬ್ಬಿ ಅದಕ್ಕೆ ಆಮೇಲೆ ಕಪ್ಪು ಎಳ್ಳನ್ನು ಹುರಿದ್ಬಿಟ್ಟು ಹಾಗೆ ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊಂಡಿರೋದು. ಸೊ ಅದು ಫುಲ್ಲು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ. ನಂತರ ಈ ಥರ ತಟ್ಟೆ ತುಂಬ ಸ್ಪ್ರೆಡ್ ಮಾಡಿ ಅದು ಫುಲ್ಲು ಕುದೀತಾ ಇರತ್ತಲ್ಲ ನೀರು, ಅದ್ರ ಮೇಲ್ಗಡೆ ಹೀಗೆ ಅಂಗಾತ ಇಡಬೇಕು. ಇದು ಕಾಣಿಸ್ತಿದೆ ನಿಮಗೆ ನೋಡಿ, ಅಲ್ಲಿ ಕಲರ್ ಚೇಂಜ್ ಆಗ್ತಾ ಇರೋದು. ಅರ್ಧಂಬರ್ಧ ಅದು ಬೇಯುತ್ತೆ. ಇನ್ನು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಓಡಪ್ಪಿ ಥರ ಬೇಯುತ್ತೆ ಅದು. ಆಮೇಲೆ ಅದನ್ನು ಉರುಟ ಕೌಚ್ ಹಾಕಬೇಕು. ಅದು ಹಬೆನಲ್ಲೇ ತುಂಬ ಚೆನ್ನಾಗಿ ಬೇಯುತ್ತೆ. ಸೊ ಈ ಥರ ವರ್ಷಕ್ಕೆ ಪೂರ್ತಿ ಆಗೋಷ್ಟು ಅಕ್ಕಿ ಹಪ್ಪಳ, ಚೀನಿಕಾಯಿ ಹಪ್ಪಳ ಎಲ್ಲ ಮಾಡಿ ಇಟ್ಕೋತಾರೆ. ವರ್ಷ ಪೂರ್ತಿ ಯೂಸ್ ಮಾಡ್ತಾರೆ. ಸೊ ಅದು ಬೆಂದಾದ ನಂತರ ನೀರಲ್ಲಿ ಇಟ್ಕೊಂಡು ಆಮೇಲೆ ಒಂದು ಕಡ್ಡಿಯಿಂದ ಎತ್ತಿ ಎಲೆಗೆ ಶಿಫ್ಟ್ ಮಾಡ್ತಾರೆ. ಇದು ಕೆಲವರು ಬಾಳೆ ಎಲೆಗೆ ಶಿಫ್ಟ್ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಇದು ಮತ್ಕದ ಎಲೆ ಅಂತೇಳಿ, ಈ ಕಡೆ ಎಲ್ಲ ಹಪ್ಪಳದ ಎಲೆ ಅಂತಲೇ ಹೇಳ್ತಾರೆ ಅದಕ್ಕೆ. ಸೊ ಅದೇ ಎಲೆನ ಎಲ್ಲರೂ ತಂದ್ಕೊಂಡು ಮಾಡೋದು. ನಮ್ಮ ಅಮ್ಮನ ಮನೆ ಕಡೆ ಹಪ್ಪಳ ಎಲ್ಲ ಮಾಡಲ್ಲ, ತುಂಬ ಕಡಿಮೆ. ಸೊ ಇಲ್ಲಿ ಎಲ್ಲರೂ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಹಪ್ಪಳದೆಲೆ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ಹಾಕಿ ಇಟ್ಕೊಂಡು ಎಲ್ಲ ಮಾಡಾದಮೇಲೆ ಒಂದೇ ಸರಿ ಬಿಸಿಲಿಗೆ ಒಣಗಿಸ್ತೀವಿ. ಇದೇನಂತಂದರೆ, ಹಸಿ ಹಪ್ಪಳಕ್ಕೆ ಈ ಥರ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಬೇಯಿಸ್ಕೊಂಡು ತಿಂದರೆ ಈರುಳ್ಳಿ ರೋಲ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ತಿಂದಿರೋದು. ಸೊ ಈ ಥರ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಮಾಮೂಲಿ ಹಪ್ಪಳ ಹೆಂಗೆ ಮಾಡ್ತೀವೋ ಹಾಗೆ ಹಪ್ಪಳ ಮಾಡಿ ಅದು ಬೆಂದಾದಮೇಲೆ ಅದನ್ನು ರೋಲ್ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರಿಗೂ ಒಂದೊಂದು ಮಾಡಿ ಕೊಟ್ಟರು ಅಮ್ಮ, ತುಂಬ ಚೆನ್ನಾಗಿತ್ತು. ಸುಮಾರು ಒಂದು 100 ಹಪ್ಪಳ ಮಾಡಿದ್ವೇನೋ, ಅದಕ್ಕೇ ಬೆಳಗ್ಗೆ ಕೂತ್ಕೊಂಡಿದ್ದು ಫುಲ್ ರಾತ್ರಿ ಆಗೋಯ್ತು. ನೋಡಿ, ಈ ಥರ ರೋಲ್ ಮಾಡಿಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಯಾರಾದರೂ ಹಪ್ಪಳ ಮಾಡ್ತಾಯಿದ್ರೆ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಆಮೇಲೆ ಎಲ್ಲ ಒಟ್ಟಿಗೆ ಬಿಸಿಲಿಗೆ ಒಣಸೋದು. ಈ ಥರ ಸೀರೆ ಹಾಕಿಬಿಟ್ಟು ಇಲ್ಲ ವೇಲ್ ಹಾಕಿಬಿಟ್ಟು ಬಿಸಿಲಿಗೆ ಒಣಸಿ ಆಮೇಲೆ ಅದನ್ನು ನೀಟಾಗಿ ಕವರಲ್ಲಿ ಕಟ್ಟಿ ಎತ್ತಿಟ್ಕೊಳ್ಳೋದು. ಯಾವಾಗ ಬೇಕೋ ಆವಾಗ ತಿನ್ನೋದು. ಇದು ಕಾಯಿ ಕೊಬ್ಬರಿ ಎಣ್ಣೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಕೊಬ್ಬರಿ ಎಣ್ಣೆಲ್ಲ ಈ ಥರ ಹೆಚ್ಚಿ ಒಂದು 5-6 ದಿನ ಬಿಸಿಲಲ್ಲಿ ಒಣಸಿ ಆಮೇಲೆ ಕೊಬ್ಬರಿ ಎಣ್ಣೆ ಮಿಲ್ಗೆ ಕೊಟ್ಟು ಕಳಿಸ್ತೀವಿ. ಸೊ ಕೊಬ್ಬರಿ ಎಣ್ಣೆ ನಾವೆಲ್ಲ ತಿನ್ನೋದಕ್ಕೋಸ್ಕರ ಹಪ್ಪಳ ಮಾಡಿಕೊಂಡ್ರೆ ನನ್ನ ಮಗ ಬೇಡ ಅಂಥೇಳಿ ಪೇಟೆ ಹಪ್ಪಳನ ನೋಡಿ ಈ ಥರ ಸಂಡಿಗೆನ ಹುರ್ಕೊಂಡು ತಿಂತಾಯಿದ್ದಾನೆ. ಅವನಿಗೆ ಮನೆದಕ್ಕಿಂತ ಅದೇ ಇಷ್ಟ, ಅದು ಕಲರ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಅವ್ನಿಗೆ ಅದು ಮಾಡಿಕೊಟ್ಬಿಟ್ಟು ನಂತರ ಇದು ವಾಟೆಕಾಯಿ ಅಂತ ಹೇಳ್ತೀವಿ. ಇದು ಮೀನು ಸಾರಿಗೆ ಎಲ್ಲ ಯೂಸ್ ಮಾಡ್ತೀವಿ, ಹುಳಿನ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಕಾಯಿನ ಅಥವಾ ಹಣ್ಣನ್ನು ತೊಗೊಬಂದು ನೀಟಾಗಿ ಹೆಚ್ಚಿ ಒಣಗಿಸ್ಬೇಕು. ಹಣ್ಣಾದರೆ ಅದು ಹೆಚ್ಚೋದಕ್ಕೆ ಬರಲ್ಲ, ಫುಲ್ ಪಿಚಿ ಅಂತಿರುತ್ತೆ. ಸೊ ಹಾಗೆ ಬೀಜ ತೆಗೆದು ಇಡಬೇಕು. ಕಾಯಿ ಆದರೆ ಚೆನ್ನಾಗಿ ಹೆಚ್ಚಿ ಒಂದು 5-6 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಒಣಸಾದ ನಂತರ ಅದು ಕಲ್ಲರ್ ಚೇಂಜ್ ಆಗ್ತಾ ಬರುತ್ತೆ, ಕಪ್ಪು ಕಲರ್ ಆಗ್ತಾ ಬರುತ್ತೆ. ಆವಾಗ ಅದ್ರದ್ದು ಬೀಜನ ತೆಗೆದುಬಿಟ್ಟು
ಬೀಜನೇನಾದರೂ ಅದರಲ್ಲೇ ಇಟ್ಬಿಟ್ರೆ ಅದು ಬೀಜದಲ್ಲಿ ಹುಳ ಆಗುತ್ತೆ. ಸೊ ವರ್ಷ 2 ವರ್ಷ 3 ವರ್ಷ ಹಂಗೆ ಇಡೋದಕ್ಕೆ ಬರೋಲ್ಲ. ನೀವೇನಾದರೂ ಬೀಜನ ನೀಟಾಗಿ ತೆಗೆದು ನೀಟಾಗಿ ಕವರೆಲ್ಲ ಕಟ್ಬಿಟ್ಟು ಗಾಳಿ ತಾಗದೇ ಇದ್ದಂಗೆ ಇಟ್ಟರೆ ಅದು ಎಷ್ಟು ವರ್ಷ ಬೇಕಾದರೂ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಒಣಸಾದ್ಮೇಲೆ ಬೀಜ ತೆಗಿಬೇಕು. ನೋಡಿ, ಈ ಥರ ಒಣಸಿ ತುಂಬ ತೆಳು ಹೆರ್ದಿರ್ತೀವಲ್ಲ, ಹಾಗಾಗಿ ಬೀಜ ತೆಗಿಯೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದು 5-6 ದಿನ ಒಣಗಿದ್ಮೇಲೆ ಫುಲ್ ಕಪ್ಪು ಕಲರ್ ಆಗುತ್ತೆ. ಬೀಜ ಮಾತ್ರ ವೈಟಿಗೇ ಇರುತ್ತೆ, ಹಾಗಾಗಿ ತೆಗಿಯೋಕ್ಕೇನು ಕಷ್ಟ ಆಗೋಲ್ಲ. ಇದು ಒಣಗಿದ್ಮೇಲೆ ಯಾವ ಥರ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ಆಮೇಲೆ ಬೀಜ ತೆಗೆದು ಅದಕ್ಕೆ ಉಪ್ಪಿನ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಮತ್ತೆ ಒಂದಿನ ಒಣಸಿ ಇದನ್ನು ಗಾಳಿ ತೆಗ್ದಿದ್ದಂಗೆ ಎತ್ತಿಟ್ಕೊಂಡ್ರೆ ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು. ಇದು ನನ್ನ ಮಗ ಮತ್ತು ನನ್ನ ಮಗನ ಫ್ರೆಂಡು, ಅವ್ರು ಅಂಗನವಾಡಿಲಿ ಯಾವುದೋ ಹೊಸ ಸ್ಟೆಪ್ ಕಲ್ತ್ಕೊಬಂದಿದ್ದೀವಿ ಅಂತ ಹೇಳಿಬಿಟ್ಟು ನೋಡಿ ತೋರಿಸ್ತಾ ಇದ್ದಾರೆ. ಸ್ಕೂಲಿಗೆ ರಜೆ ಬಂದಿದೆ, ಬರೀ ಇದೇ ಆಗೋಯ್ತು. ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿದೆ ಮಕ್ಕಳನ್ನು. ಆನಂತರ ನನ್ನ ತಮ್ಮನ ಮದುವೆ ಪತ್ರಿಕೆ ಪೂಜೆ ಮಾಡಿಸೋದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮ ಕುಲದೇವರು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇಲ್ಲಿ 2-3 ದೇವರಿದೆ. ಈಶ್ವರ ದೇವಸ್ಥಾನ ಕೂಡ ಇದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಮತ್ತು ನಾಗರ ದೇವರ ಸನ್ನಿಧಿ ಕೂಡ ಇದೆ. ಸೊ ಇಲ್ಲಿ ಬಂದ್ವಿ. ಬರ್ತಾ ಒಂದು 8-9 ಗಂಟೆ ಆಗಿತ್ತು ಅನಿಸುತ್ತೆ. ನಾನು, ನನ್ನ ತಮ್ಮ, ನನ್ನ ಮಗ ಬಿಟ್ಬಿಟ್ರೆ ಮತ್ತು ಇನ್ಯಾರೂ ಇರಲಿಲ್ಲ ದೇವಸ್ಥಾನದಲ್ಲಿ. ಸೊ ಬಂದು ಯಾರು ಇರಲಿಲ್ಲ ದೇವಸ್ಥಾನದಲ್ಲಿ. ಪೂಜಾರರು ಮಾತ್ರ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದರು. ಸೊ ಇಲ್ಲಿ ನಮ್ಮ ಕುಟುಂಬದ ದೇವರು ಆಗಿರೋದ್ರಿಂದ ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೋಸ್ಕರ ಬಂದಿದ್ದೀವಿ. ಇದು ಈಶ್ವರ ದೇವರ ಗುಡಿ. ಒಂದೇ ದೇವಸ್ಥಾನದಲ್ಲಿ 2 ಗುಡಿ ಇದೆ. ಇಲ್ಲಿ ಪೂಜೆ ಮುಗಿಸಿ ನಂತರ ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಯಾರೂ ಇಲ್ಲದೇ ಇರೋ ಕಾರಣ ನಾವು ಮಾತ್ರ ಆಗಿದ್ದಕ್ಕೆ ತುಂಬ ಟೈಮ್ ತೊಗೊಂಡು ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಇದು ವೆಂಕಟರಮಣ ಸ್ವಾಮಿ ಗುಡಿ. ಇದು ನಮ್ಮಿಂದ ತುಂಬ ದೂರ ಇರೋದ್ರಿಂದ ನಂಗೆ ಅಷ್ಟು ನೀಟಾಗಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಹತ್ತಿರ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಚೆನ್ನಾಗಿ ಆಯಿತು. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ತುಂಬ ಪತ್ರಿಕೆ ಮಾಡಿಸ್ಕೊಬಂದಿದ್ದೀವಿ, 1000 ಪತ್ರಿಕೆ. ಸೊ ಅದಕ್ಕೆ ಅಕ್ಷತೆ ಕಾಳು ಹಾಕಿ ಎಲ್ಲ ರೆಡಿ ಮಾಡಬೇಕಲ್ಲ, ಸಪ್ರೇಟ್ ಕೊಟ್ಟಿರ್ತಾರೆ ಅಲ್ಲ. ಸೊ ಕವರೆಲ್ಲ ಹಾಕಿ ರೆಡಿ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡಿಸ್ಕೊಂಡು ರಿಲೇಟಿವ್ಸ್ಗೆಲ್ಲ ಕೊಡೋದಕ್ಕೆ ಫುಲ್ಲು ರೆಡಿ ಮಾಡ್ತಾಯಿದ್ವಿ. ಮೇ 1ನೇ ತಾರೀಕು ನನ್ನ ತಮ್ಮನ ಮದುವೆ. ಇನ್ನೇನು ಬಂದೇ ಹೋಯಿತು, ತುಂಬ ದಿನ ಇಲ್ಲ. ಆ್ಯಕ್ಚುಲಿ ವೀಡಿಯೋ ಮಾಡಿ ಇಟ್ಕೊಂಡು ಸುಮಾರು ದಿನ ಆಯಿತು. ಎಡಿಟ್ ಮಾಡೋದಕ್ಕೆ ಕೂಡ ಟೈಮ್ ಆಗಿರಲಿಲ್ಲ, ಶಾಪಿಂಗು ಅದು ಇದು ಅಂತ ಹೇಳಿಬಿಟ್ಟು. ಅಂತೂ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಎಲ್ರಿಗೂ ಹಂಚೋದಕ್ಕೆ ಕೊಡಬೇಕು. ಎಲ್ಲ ಬಂಡಲ್ ಮಾಡಿ ಇಟ್ವಿ. ಎಲ್ಲ ಅಮ್ಮನ ಮನೆಗೆ ತೊಗೊಂಡು ಹೋಗ್ಬೇಕಲ್ಲ. ಇಲ್ಲಿ ಜಾಸ್ತಿ ರಿಲೇಟಿವ್ಸ್ ಇಲ್ಲ. ನಮ್ಮ ಅಕ್ಕಪಕ್ಕದ ಮನೆಯವರು, ಊರವರು ಬಿಟ್ಟರೆ ಇನ್ನು ರಿಲೇಟಿವ್ಸ್ ಎಲ್ಲ ಅಲ್ಲಿ ಅಮ್ಮನ ಮನೆ ಹತ್ರನೇ ಇರೋದಲ್ವ. ಸೊ ಹಂಗಾಗಿ ಅಲ್ಲಿಗೆ ತೊಗೊಂಡು ಹೋಗಿ ಫುಲ್ ರೆಡಿ ಮಾಡಿದ್ವಿ. ಆಮೇಲೆ ಸ್ವಲ್ಪ ಟೈಮ್ ಉಳಿದಿತ್ತು. ಸಿಹಿ ಕುಂಬಳಕಾಯಿ ಅಥವಾ ಚೀನಿಕಾಯಿ ಅಂತ ಹೇಳ್ತೀವಲ್ಲ, ಅದ್ರ ಹಪ್ಪಳ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚೀನಿಕಾಯಿ ತೊಗೊಂಡು ಅದ್ರದ್ದು ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು, ಉದ್ದು ಮೆಂತೆ, ಜೀರಿಗೆ, ಉಪ್ಪು, ಖಾರ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಅದನ್ನು ಹಬೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಾದ ನಂತರ ನಾವು ರೊಟ್ಟಿ ತಟ್ಕೊಳ್ಳೋದಕ್ಕೆ ಯಾವ ಹದ ಬೇಕೋ ಆ ಹದದಲ್ಲಿ ಚೆನ್ನಾಗಿ ಅದನ್ನು ಮಿಲ್ಕೊಂಡು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲದಲ್ಲಿ ತಟ್ಕೊಂಡು ಬಿಸಿಲಲ್ಲಿ ಒಂದು 3-4 ದಿನ ಚೆನ್ನಾಗಿ ಒಣಸ್ಕೊಂಡ್ರೆ ಚೀನಿಕಾಯಿ ಹಪ್ಪಳ ರೆಡಿ, ಅಥವಾ ಸಿಹಿ ಕುಂಬಳಕಾಯಿ ಹಪ್ಪಳ ರೆಡಿ ಆಗುತ್ತೆ. ಸೊ ಇದು ವರ್ಷ ಪೂರ್ತಿ ಇಟ್ಕೋಬೋದು, ಏನು ಹಾಳಾಗಲ್ಲ. ಇದು ಸ್ನ್ಯಾಕ್ಸ್ ಥರ ಊಟಕ್ಕೆಲ್ಲ ನಂಚ್ಕೊಳ್ಳೋಕೆ ಅಷ್ಟು ಚೆನ್ನಾಗಾಗಲ್ಲ, ಯಾಕಂದರೆ ಸ್ವೀಟ್ ಇರುತ್ತೆ. ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಾಗತ್ತೆ. ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲ್ ಮಾಡೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾಯಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.